ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಭಾವನೆ, ಇಮೋಷನ್ಸ್ ಬಗ್ಗೆ ಮಾತಾಡೋಣ. ಸೊ ಹೆಚ್ಚಿನ ಜನಗಳಿಗೆ ಈ ಇಮೋಷನ್ ಅಂದ್ರೆ ಏನ್ ಅನ್ಕೋತಾರೆ ಅಂದ್ರೆ ಬೇಜಾರಾಗಿ ಅಳೋದೇನೆ ಇಮೋಷನ್ ಅಂತ ಅನ್ಕೋತೀವಿ ನಾವು. ನಮ್ಮ ಡೆಫಿನೇಷನ್ ಏನು ಅಂದ್ರೆ ನಾವು ಟಿವಿ ಸೀರಿಯಲ್ ಎಲ್ಲ ಡ್ರಾಮಾ ಏನ್ ನೋಡ್ತೀವಿ ಅಥವಾ ಸಿನಿಮಾನಲ್ಲಿ ತುಂಬಾ ಇಮೋಷನಲ್ ವ್ಯಕ್ತಿ ಅಂದ್ರೆ ಅವರು ತುಂಬಾ ಬೇಗ ಹತ್ತು ಬಿಡ್ತಾರೆ, ತುಂಬಾ ಬೇಗ ದುಃಖ ಆಗೋಗುತ್ತೆ. ಅದು ನಮ್ಮ ಡೆಫಿನೇಷನ್ ಇಮೋಷನ್ ಅಂದ್ರೆ. ಸೊ ಇಮೋಷನ್ ಅಂದ್ರೆ ಹಂಗಲ್ಲ. ಇಮೋಷನ್ ಅಂದ್ರೆ ಈ ಮೋಷನ್ ಅಂದ್ರೆ ಎನರ್ಜಿ ಇನ್ ಮೋಷನ್. ಅದು ಒಂದು ಎನರ್ಜಿ, ಒಂದು ಶಕ್ತಿ, ಊರ್ಜಾ. ಯಾವ ಶಕ್ತಿಗೆ ಅದಕ್ಕೆ ಒಂದು ಉತ್ತರವನ್ನ ಹುಡುಕ್ತಾ ಇದೆ, ಅದು ವಿಕಸನ ಆಗ್ಬೇಕು ಅನ್ನೋ ದಿಟ್ಟಿನಲ್ಲಿದೆ. ಸೊ ಅದನ್ನ ನಿಲ್ಲಿಸೋದಕ್ಕಾಗಲ್ಲ. ಆ ಶಕ್ತಿ ಆ ಉತ್ತರ ಪಡೆಯೋ ತನಕ ಅದನ್ನ ಡಿಸ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಈ ಕಡೆ ಆ ಕಡೆ ಅದನ್ನ ಚಂಚಲವಾಗಿರಲ್ಲ. ಆ ಶಕ್ತಿ ಅದು ನೇರವಾಗಿ ದಿಟ್ಟವಾಗಿ ಅದು ಏನ್ ಬೇಕೋ ಅಲ್ಲಿ ಆ ಗುರಿ ಹತ್ರನೇ ಹೋಗುತ್ತೆ. ಅದು ನೇರವಾಗಿ ಆ ಶಕ್ತಿ. ಅದು ನಾವು ಏನ್ ಡ್ರಾಮಾ ನಮ್ಮ ಜೀವನದಲ್ಲಿ ನಡೆಯುತ್ತೆ, ಅವ್ರು ಹಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು ಅಂತ ಏನ್ ಬೇಜಾರು ಮಾಡ್ಕೋತೀವಿ, ಅದು ನಿಜವಾದ ಇಮೋಷನ್ ಅಲ್ಲ. ಯಾಕಂದ್ರೆ ಯಾರಿಗೆ ಮನುಷ್ಯ ಜನ್ಮ ತಾಳಿ ವಿಕಸನ ಆಗ್ಬೇಕು, ಜ್ಞಾನ ಸಂಪಾದನೆ ಮಾಡಬೇಕು, ಎನ್ಲೈಟನ್ಮೆಂಟ್ ಕಡೆ ಹೋಗ್ಬೇಕು ಅಂತ ಯಾರಿಗೆ ಆ ಭಾವನೆ ಬರಲ್ವೋ ಅಂತಹವರಿಗೆ ನಿಜವಾದ ಇಮೋಷನ್ ಇಲ್ಲ ಅಂತ ವೇದಿಕೆ ಹೇಳುತ್ತೆ. ಸೊ ಯಾರಿಗೆ ನಿಜವಾದ ಇಮೋಷನ್ ಇರುತ್ತೋ ಅವ್ರು ಯಾವತ್ತೂ ದುಷ್ಟ ವ್ಯವಸ್ಥೆಗೆ ಒಳಗಾಗಲ್ಲ, ದುಷ್ಟ ವ್ಯವಸ್ಥೆಗೆ ಕೆಲಸ ಮಾಡಲ್ಲ, ದುಷ್ಟ ವ್ಯವಸ್ಥೆಗೆ ತಲೆಬಾಗಲ್ಲ, ದುಷ್ಟ ವ್ಯವಸ್ಥೆಯಲ್ಲಿ ಅವರು ಟ್ರ್ಯಾಪ್ ಆಗಲ್ಲ. ಸೊ ಅವ್ರಿಗೆ ಯಾವುದೇ ತರಹದ ದುಷ್ಟತೆ ಅವರಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ಯಾರಿಗೆ ಅಂತಹ ರಿಯಲ್ ಇಮೋಷನ್ ಇರೋದಕ್ಕೆ ಸಾಧ್ಯ ಅಂದ್ರೆ ಯಾರು ಹೈಯರ್ ಅಂಡ್ ಡಿವೈನ್ಗೆ ತಲೆಬಾಗ್ತಾರಲ್ಲ, ಅವಾಗ ಮಾತ್ರ ಆ ರಿಯಲ್ ಇಮೋಷನ್ನ ನಾವು ಇನ್ಕಲ್ಕೇಟ್ ಅಂದ್ರೆ ನಮ್ಮಲ್ಲಿ ನಾವು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ. ಈ ರಿಯಲ್ ಇಮೋಷನ್ ಬೇಕು ಅಂದ್ರೆ. ಸೊ ಹೆಚ್ಚಾಗಿ ಈ ಇಮೋಷನ್ ಏನಿರುತ್ತೆ ನಮ್ಮಲ್ಲಿ, ಈ ಎನರ್ಜಿ ಇನ್ ಮೋಷನ್ ಸ್ಕ್ಯಾಟರ್ಡ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ಕೊಹರೆಂಟ್ ಆಗಿ ಒಂದ್ ಕಡೆ ಕೂಡಿ ಒಂದು ಕೊಹರೆಂಟ್ ಫೋರ್ಸ್ ಆಗಿ ಇರಲ್ಲ ನಮ್ಮಲ್ಲೆಲ್ಲ ಸ್ಕ್ಯಾಟರ್ಡ್ ಆಗಿ ಅದು ಭಾವನೆ ಆ ಥರ ಇರುತ್ತೆ, ಚದುರು ಹೋಗಿರುತ್ತೆ. ಅದಲ್ಲದೆ ಈ ಎನರ್ಜಿ ಇನ್ ಮೋಷನ್ ಏನಿದೆ ಅದು ಕೊಹರೆಂಟ್ ಆಗಿರಲ್ಲ. ಅಂದ್ರೆ ಇವಾಗ ನಮ್ಗೆ ಏನು ಸ್ಟ್ರಾಂಗ್ ಫೀಲಿಂಗ್ ಇರುತ್ತೆ, 10 ವರ್ಷ ಆದ್ಮೇಲೆ ಅದೇ ಇರಲ್ಲ, ನಮ್ಗೆ ಬೇರೆನೇ ಏನೋ ಇರುತ್ತೆ. ಸೊ ಅದು ಕೊಹರೆಂಟ್ ಇಮೋಷನ್ ಅಲ್ಲ. ಕೊಹರೆಂಟ್ ಇಮೋಷನ್ ಅಂದ್ರೆ ಅದು ಬಿಲ್ಡ್ ಆಗ್ತಾ ಇರಬೇಕು, ಒಂದ್ರ ಮೇಲೆ ಒಂದು ಆ ಎನರ್ಜಿ ಬಿಲ್ಡ್ ಆಗ್ತಾ ಎಷ್ಟು ಸ್ಟ್ರಾಂಗ್ ಪ್ರಬಲವಾದ ಫೋರ್ಸ್ ಆಗಿರ್ಬೇಕು ಅಂದ್ರೆ ಅದು ಆ ಭಾವನೆಯಲ್ಲಿ ಅದು ಏನ್ ಬೇಕಾದ್ರೂ ಹೋಗಿ ಸಾಧನೆ ಮಾಡೋ ಅಂತಹ ಶಕ್ತಿ, ಊರ್ಜಾವನ್ನ ಪಡ್ಕೊಂಡಿರುತ್ತೆ. ಅದು ನಮ್ಮಲ್ಲಿ ಇಲ್ಲ. ಇನ್ನೊಂದೇನು ಅಂದ್ರೆ ನಾವು ತಪ್ಪಾಗಿ ಅನ್ಕೋತೀವಿ ಅಂದ್ರೆ ಈ ಇಮೋಷನ್ ಅಥವಾ ಭಾವನೆ ಮಾನಸಿಕವಾದದ್ದು ಅಂತ ನಾವು ಅನ್ಕೋತೀವಿ. ಇಮೋಷನ್ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇದೆ ಅಂತ. ಅದು ಮನಸ್ಸಿಗಿಂತ ಮುಂಚೆ ಫಸ್ಟ್ ನಮ್ಮ ಬಾಡಿಯಲ್ಲಿದೆ. ಸೊ ನಾವು ಏನೇ ಇಮೋಷನ್ನ ವ್ಯಕ್ತಪಡಿಸಿದ್ರು ಫಸ್ಟ್ ನಮ್ಮ ದೇಹದ ಮೂಲಕವೇ ಅದನ್ನ ಅಭಿವ್ಯಕ್ತಪಡಿಸೋದು, ಆಮೇಲೆ ಅದು ಮಾನಸಿಕ. ಸೊ ಇದು ಯಾಕಂದ್ರೆ ನಾವು ಏನೇ ಆಕ್ಷನ್ ಮಾಡೋದಿದ್ರು ದೇಹದ ಮೂಲಕವೇ ನಾವು ನಮ್ಮ ಆಕ್ಷನ್ನ ಮಾಡೋದು, ಮನಸ್ಸಿನ ಮೂಲಕ ನಾವು ಆಕ್ಷನ್ ತೋರಿಸೋದಕ್ಕೆ ಬರಲ್ಲ. ಅದಕ್ಕಾಗಿಯೇ ನಾವು ನಮ್ಮ ದೇಹದ ನಿಯಂತ್ರಣ ಎಷ್ಟು ಮಾಡ್ತೀವೋ ಆ ಎನರ್ಜಿ ಅಷ್ಟು ಚಾನೆಲ್ ಆಗುತ್ತೆ, ಅಷ್ಟು ನಮ್ಮ ಇಮೋಷನ್ ಬೆಟರ್ ಆಗುತ್ತೆ. ಅಂದ್ರೆ ಎನರ್ಜಿ ಇನ್ ಮೋಷನ್ ಅಷ್ಟು ಸರಿಯಾದ ಒಂದು ಡೈರೆಕ್ಷನ್ ಕೊಟ್ಕೊಂಡು ಅದು ಹೋಗೋದಕ್ಕೆ ಸಾಧ್ಯ ಆಗತ್ತೆ. ಯಾಕಂದ್ರೆ ಅದು ನಮ್ಮ ದೇಹವನ್ನ ಅಷ್ಟು ಕಂಟ್ರೋಲಲ್ಲಿ ತಗೊಂಡಿರ್ತೀವಿ. ಸೊ ಇದು ಬಾಡಿ ಎಮೋಷನ್ ಫಸ್ಟ್. ಮೊದಲು ಅದು ಬಾಡಿ ಇಮೋಷನ್. ಅದು ನಾವು ಮೆಂಟಲ್ ಇಂದ ಟ್ರಿಗರ್ ಆಗೋದಲ್ಲ, ನಮ್ಮ ಮಾನಸಿಕ ಲೆವೆಲಲ್ಲಿ ಸ್ತರದಲ್ಲಿ ಅದು ಟ್ರಿಗರ್ ಆಗೋದಲ್ಲ, ಅದು ಬಾಡಿ ಇಮೋಷನ್ ಮೊದಲು. ಸೊ ಅದಕ್ಕೇನೆ ಗುರುಕುಲದಲ್ಲಿ ನಾವೇನ್ ಕಲಿತಾ ಇದೀವಿ ಅಂದ್ರೆ ಮೊದಲಿಂದಾನು ನಮ್ಮ ದೇಹವನ್ನ ನಮ್ಮ ನಿಯಂತ್ರಣದಲ್ಲಿ ತಗೋಬೇಕು ಅಂತ ಅದನ್ನೇ ಕಲಿತಾ ಇರೋದು. ಅದಾದ್ಮೇಲೆ ಈ ಮೆಂಟಲ್ಲು, ಸೈಕಲಾಜಿಕಲು ತಾನಾಗಿ ಅದು ಸರಿ ಹೋಗುತ್ತೆ. ಬಾಡಿ ಇಮೋಷನ್ ಸರಿಯಾದ್ರೆ ಮೆಂಟಲ್ ಇಮೋಷನ್ನು ಸರಿ ಹೋಗುತ್ತೆ. ಸೊ ಅದಕ್ಕೆ ಆ ಡಿಸಿಪ್ಲಿನ್ ಅನ್ನೋದು, ಬಾಡಿ ಡಿಸಿಪ್ಲಿನ್ ಅನ್ನೋದು ಅಷ್ಟು ಮುಖ್ಯ. ಆ ಶಿಸ್ತು, ಆ ದೇಹದ ಶಿಸ್ತಿನಿಂದನೇ ಅದು ಸಾಧ್ಯ. ಆದ್ರೆ ದುಷ್ಟತನ ಏನಿದೆ, ಆ ದುಷ್ಟತನ ಅನ್ನೋದು ನಮ್ಮನ್ನ ಕಂಟಿನ್ಯೂಸ್ ಆಗಿ ಈ ಡೈರೆಕ್ಟೆಡ್ ಚಾನೆಲ್ಡ್ ಇಮೋಷನ್ ನಿಂದ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಅದು ಯಾವಾಗ್ಲೂ ಮಾಡ್ತಾ ಇರುತ್ತೆ. ಅದಕ್ಕೆ ಅದು ನಮ್ಮ ಎನರ್ಜಿ, ಫೋಕಸ್, ಅಟೆನ್ಷನ್ ಎಲ್ಲವನ್ನ
ಸ್ಕ್ಯಾಟರ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡುತ್ತೆ. ಅದಕ್ಕಾಗಿಯೇ ನಮ್ಮಲ್ಲಿ ಏನು ಇವಾಗ ಮೊಬೈಲ್ ಬಂದಿದೆ, ನಾವು ಸ್ಕ್ರೋಲ್ ಮಾಡ್ತಾ ಇರ್ತೀವಿ, 2 hours 3 hours ಸ್ಕ್ರೋಲ್ ಮಾಡ್ತಾನೆ ಇರ್ತೀವಿ. ಅದಕ್ಕೆ ನಮ್ಮ ಸೈನ್ಸ್ ಕೂಡ ಈಗ ಕಂಡುಹಿಡಿದಿದೆ, ಏನು ನಮ್ಮ ಮೆದುಳಿನಲ್ಲಿ ಫ್ರಾಂಟಲ್ ಕಾರ್ಟೆಕ್ಸ್ ಇದೆ, ಅದನ್ನ ತುಂಬ ಡಿಸ್ಟರ್ಬ್ ಮಾಡುತ್ತೆ ನಾವು ಅಷ್ಟು ಮೊಬೈಲ್ ನೋಡೋದ್ರಿಂದ. ಸೊ ಆ ಅಟೆನ್ಷನ್ನು ಅಷ್ಟು ಡೈವರ್ಟ್ ಆಗುತ್ತೆ, ಡಿಸ್ಟ್ರಾಕ್ಟ್ ಆಗುತ್ತೆ. ಸೊ ಈ ದುಷ್ಟತನ ಮಾಡೋದು ಆ ಎನರ್ಜಿನ ಡೈವರ್ಟ್ ಮಾಡೋದಕ್ಕೆ. ಸೊ ಅದು ಆಗಬಾರ್ದು ಅಂದರೆ ಒಂದೇ ಕಡೆ ನಿರಂತರವಾಗಿ ಕಾನ್ಸಂಟ್ರೇಟೆಡ್ ಎಕ್ಸ್ಟೆಂಡೆಡ್ ಪೀರಿಯಡ್ ಆಫ್ ಟೈಮ್ಗೆ ನಾವು ಫೋಕಸ್ ಅಟೆನ್ಷನ್ ಮಾಡಬೇಕು ಅಂದರೆ ನಾವು ಬಾಡಿ ಡಿಸಿಪ್ಲಿನ್ ಮಾಡೋದು ಮುಖ್ಯ. ಸೊ ಹಾಗೆ ಮಾಡಿದಾಗ ನಮಗೆ ಯಾವುದೇ ತರಹದ ತೊಂದರೆ ಆಗಲ್ಲ, ನಿಜವಾದ ಇಮೋಷನ್ ಸಿಗುತ್ತೆ. ನಾವು ಗಣೇಶ್ ಪ್ರಿನ್ಸಿಪಲ್ ಸಂಚಿಕೆಯಲ್ಲೂ ಮಾಡಿದಾಗಲೂ ಹೇಳಿದ್ವಿ, ಸಣ್ಣ ಮಕ್ಕಳಿಗೆ ಅವ್ರಿಗೆ ಮೊದಲು ಬರೋ ಪ್ರಶ್ನೆ ಏನು ಅಂದರೆ ನಾನು ಯಾರು, ನಾನು ಎಲ್ಲಿದ್ದೀನಿ, ಇದೆಲ್ಲ ಏನು, ಇದೇ ಮೊದಲನೇ ಬರೋ ಪ್ರಶ್ನೆ. ಸೊ ಇದೇನೆ ಆ ಸಣ್ಣ ಮಕ್ಕಳು ಕೂಡ ಅವರು ಜ್ಞಾನವನ್ನೇ ಬಯಸ್ತಾ ಇರ್ತಾರೆ. ಸೊ ಅಂತ ಯಾರಿಗೆ ಅದಿರಲ್ವೋ ಅವ್ರಿಗೆ ನಿಜವಾದ ಇಮೋಷನ್ ಇರಲ್ಲ. ಯಾರಿಗೆ ಇರುತ್ತೋ ಅವರೇನೆ ಅವರಲ್ಲಿ ನಿಜವಾದ ಭಾವನೆ ಇದೆ, ನಿಜವಾದ ಇಮೋಷನ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಆಮೇಲೆ ಆಗಲೇ ಹೇಳ್ದಂಗೆ ನಿಜವಾದ ಭಾವನೆ ಇರೋರು ಯಾವತ್ತೂ ಕೂಡ ದುಷ್ಟ ವ್ಯವಸ್ಥೆಗೆ ಗುಲಾಮರಾಗಲ್ಲ, ದುಷ್ಟ ವ್ಯವಸ್ಥೆಗೆ ಒಳಗಾಗಲ್ಲ, ದುಷ್ಟ ವ್ಯವಸ್ಥೆಗೆ ಅವರು ಬಂಧಿಸಲ್ಪಡಲ್ಲ. ಸೊ ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದರೆ ಪ್ರಹ್ಲಾದ. ಸೊ ನಿಜವಾದ ಭಾವನೆ ಇರೋರು ಯಾವಾಗಲೂ ಹೈಯರ್ ನಾಲೆಡ್ಜು, ಪರಮಾತ್ಮನನ್ನೇ ಏನು ಅದರ ಕಡೆ ಇರೋ ಏನು ಎನರ್ಜಿ ಇಮೋಷನ್ ಇರುತ್ತೆ, ಅದು ಏನೇ ಪ್ರಯತ್ನ ಪಟ್ಟರು ಹಿರಣ್ಯಕಶ್ಯಪು ಪ್ರಹ್ಲಾದನಿಗೆ ಅದನ್ನು ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಇದೇನೇ ತೋರಿಸ್ತಾ ಇದೆ ನಮಗೆ ಅದಕ್ಕೆ ಉತ್ತರ. ನಿಜವಾದ ಭಾವನೆ ಇರೋರಿಗೆ ಇದು ಏನೂ ಅವ್ರಿಗೆ ಟ್ರ್ಯಾಪ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಇನ್ನೊಂದು ಕಲ್ತ್ವಿ ನಾವು, ಇದನ್ನ ರಿಯಲ್ ಇಮೋಷನ್ ನಾವು ಕಲಿಬೇಕು ಅಂದರೆ ಹೈಯರ್ ಆ್ಯಂಡ್ ಡಿವೈನ್ ಏನಿರ್ತಾರೆ, ಹೈಯರ್ ಫೋರ್ಸಸ್, ಪರಮಾತ್ಮ, ಋಷಿಗಳು, ನಿಜವಾದ ಯೋಗಿಗಳು, ಗುರುಗಳು, ಅವರಿಗೆ ತಲೆಬಾಗಿದಾಗ ಮಾತ್ರ ನಮಗೆ ಆ ನಿಜವಾದ ರಿಯಲ್ ಇಮೋಷನ್ ಬರುತ್ತೆ. ಅದಕ್ಕೇನೆ ನಿಮಗೆ ಉದಾಹರಣೆಗೆ ಹೇಳಬೇಕು ಅಂದರೆ ನರಸಿಂಹ ಅವತಾರ ಬಂದಾಗ ಎಲ್ಲರಿಗೂ ಹೆದರಿಕೆ ಆಯಿತು. ನರಸಿಂಹ ಅವತಾರ ಹಿರಣ್ಯಕಶ್ಯಪನ ಸಂಹಾರ ಮಾಡಿ ಆದಮೇಲೆ ಅಷ್ಟು ಕೋಪ ಇದ್ದ ನರಸಿಂಹ ಅವತಾರಿಗೆ ಪ್ರಹ್ಲಾದನಿಗೆ ಏನು ಭಯ ಆಗಲಿಲ್ಲ. ಪ್ರಹ್ಲಾದ ಅಷ್ಟು ಉಗ್ರ ರೂಪ ಇದ್ರೂ ಕೂಡ ಅವನು ಸುಲಭವಾಗಿ ಹೋಗಿ ಪ್ರಶಂಸೆ ಮಾಡಿ ತಲೆಬಾಗದ. ಸೊ ಹೇಗೆ ಇದು ಸಾಧ್ಯ ಆಯಿತು ಅಂದರೆ ನಿಜವಾದ ಇಮೋಷನ್ ಇದ್ದಾಗ, ನಿಜವಾದ ಭಾವನೆ ಇದ್ದಾಗ. ಸೊ ಈ ಭಾವನೆಯನ್ನು ಪಡ್ಕೋಬೇಕು ಅಂದರೆ ಮೊದಲು ಪ್ರಾರಂಭ ಮಾಡಬೇಕಾಗಿರೋದು ನಾವು ಪ್ರಕೃತಿಗೆ ನಾವು ಈ ಸ್ತುತಿಸೋದು, ತಲೆಬಾಗೋದು, ಅದರಿಂದ ಪ್ರಾರಂಭ ಮಾಡಬೇಕು. ಅದಕ್ಕೇನೆ ಹೆಚ್ಚು ನೇಚರ್ ಕನೆಕ್ಟ್, ಅದು ತುಂಬ ಮುಖ್ಯ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವೇನು ಕಲ್ತ್ಕೊಂಡ್ವಿ ಅಂದರೆ ನಿಜವಾಗ್ಲೂ ಇಮೋಷನ್ ಅನ್ನೋದು ಮೆಂಟಲ್ ಕಾನ್ಸೆಪ್ಟ್ ಅಲ್ಲ, ಅದು ಬಾಡಿ ಕಾನ್ಸೆಪ್ಟ್. ಫಸ್ಟು ಬಾಡಿ ಇಮೋಷನ್. ಸೊ ಅದನ್ನು ನಾವು ಬಾಡಿ ಡಿಸಿಪ್ಲಿನಿಂದ ಮಾತ್ರ ನಾವು ಅದನ್ನ ಟ್ರೈನ್ ಮಾಡ್ಕೋಬೋದು, ಸರಿಯಾದ ಕೊಹರೆಂಟ್ ಇಮೋಷನ್ ಬರೋದಕ್ಕೆ, ನಿಜವಾದ ಇಮೋಷನ್ ಬರೋದಕ್ಕೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಇನ್ನಷ್ಟು ಮಾಹಿತಿಯ ಜೊತೆ. ಧನ್ಯವಾದ.